ಒಮ್ಮೆ ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ತಾಯಿ ತನ್ನ ಮಗನನ್ನು ಕರ್ಕೊಂಬಂದು ಕೇಳ್ಕೊಳ್ತಾಳೆ, ಗುರುಗಳೇ, ಹೇಗಾದರೂ ಮಾಡಿ ನನ್ನ ಮಗನಿಗೆ ಇರೋವಂಥ ಕೆಟ್ಟ ಅಭ್ಯಾಸ, ಬೆಲ್ಲ ತಿನ್ನೋ ಅಭ್ಯಾಸನ ಬಿಡಿಸಿಕೊಡಿ ಗುರುಗಳೇ ಅಂತ ಕೇಳ್ಕೊಳ್ತಾಳೆ. ರಾಮಕೃಷ್ಣ ಪರಮಹಂಸರು ಒಂದು ಕ್ಷಣ ಯೋಚಿಸ್ತಾರೆ. ನಂತರ ಹೇಳ್ತಾರೆ, ಅಮ್ಮ, 2 ದಿನ ಬಿಟ್ಟು ನಿನ್ನ ಮಗನನ್ನು ಮತ್ತೊಮ್ಮೆ ಕರೆದು ತಾ ಅಂತ ಹೇಳ್ತಾರೆ. ಮನೆಗೆ ಹೋದ ತಾಯಿ 2 ದಿನ ಬಿಟ್ಟು ತನ್ನ ಮಗನನ್ನು ಮತ್ತೊಮ್ಮೆ ಕರ್ಕೊಂಡು ಬರ್ತಾಳೆ. ಆಗ ಪರಮಹಂಸರು ಆ ಮಗುವಿಗೆ ಬುದ್ಧಿ ಹೇಳಿ ಅವನು ಬೆಲ್ಲ ತಿನ್ನೋ ಅಭ್ಯಾಸನ ಬಿಡಿಸಿ ಕಳಿಸ್ತಾರೆ. ಆಗ ತಾಯಿ ಕೇಳ್ತಾಳೆ, ಗುರುಗಳೇ, ಮೊನ್ನೆ ಬಂದಾಗ ನೀವು 2 ದಿನ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರಿ, ಏಕೆ ಗುರುಗಳೇ ಅಂತ ಕೇಳ್ತಾಳೆ. ಅದಕ್ಕೆ ಪರಮಹಂಸರು ಹೇಳ್ತಾರೆ, ಅಮ್ಮ, ನನಗೂ ಕೂಡ ಆ ಕೆಟ್ಟ ಅಭ್ಯಾಸ ಇತ್ತು, ಬೆಲ್ಲ ತಿನ್ನೋ ಅಭ್ಯಾಸ ನನಗೂ ತುಂಬ ಇತ್ತು. ನಾನು ಈ 2 ದಿನದಲ್ಲಿ ಪ್ರಯತ್ನಪಟ್ಟು ಆ ಅಭ್ಯಾಸವನ್ನು ಬಿಟ್ಟು ಆ ನಂತರವೇ ನನಗೆ ನಿನ್ನ ಮಗನಿಗೆ ಬುದ್ಧಿ ಹೇಳುವಂಥ ಹಕ್ಕು ಬಂದಿದ್ದು, ಆ ನಂತರ ಅವನಿಗೆ ನಾನು ಬುದ್ಧಿ ಹೇಳಿರೋದು ಅಂತ ಹೇಳ್ತಾರೆ. ಅಂತಹ ಘನತೆವೆತ್ತ ಪೂಜ್ಯರು ಹುಟ್ಟಿದಂಥ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈಗ ಏನೇನು ನಡೀತಾ ಇದೆ, ಅದು ಸಣ್ಣ ತಪ್ಪೇ ಆಗಿದರೂ ಕೂಡ ಆ ತಪ್ಪನ್ನು ತನ್ನಲ್ಲೇ ಇಟ್ಕೊಂಡು ಇತರರಿಗೆ ಬುದ್ಧಿ ಹೇಳಬಾರ್ದು ಅನ್ನುವಂಥ ಗುಣ ಎಲ್ಲಿ? ತಮ್ಮೊಳಗೆ ಕೊಳಕನ್ನೇ ತುಂಬಿಸ್ಕೊಂಡು ಅಪರಾಧಗಳನ್ನು ಮಾಡುವ ಕೊಲೆ ಪಾತಕಿಗಳನ್ನು ತಂದು ಅವರಿಗೆ ವೇದಿಕೆ ಕೊಟ್ಟು ಬೆಳಿಗ್ಗೆ ಮುಂಚೆ ಬಂದು ನಮಗೆ ಬುದ್ಧಿ ಹೇಳುವಂಥ ಜನರನ್ನು ಕೂರಿಸುವಂಥ ನಮ್ಮ ಚಾನಲ್ಗಳ ಗುಣ ಎಲ್ಲಿ? ಚಾನಲ್ ಓನರ್ಗಳೇ, ಸ್ವಲ್ಪ ಯೋಚಿಸಿ. ಕೇವಲ TRPಗಾಗಿ ನೀವು ಎಂತೆಂಥವ್ರನ್ನ ತಂದು ಕೋಟ್ಯಾಂತರ ಜನರಿಗೆ ಬುದ್ಧಿ ಹೇಳಿಸ್ತಾ ಇದ್ದೀರಾ? ಅನಾಚಾರಿಗಳನ್ನ ತಂದು ಆಚಾರ ಹೇಳಿಸ್ತಿರಲ್ವಾ? ನಿಮಗೆ ಸ್ವಲ್ಪ ಮನಸಾಕ್ಷಿ ಅನ್ನೋದೇ ಇಲ್ವಾ? ಬೆಳಿಗ್ಗೆ ಮುಂಚೆ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳುವಂಥ ಆ ಒಂದು ಪ್ರೋಗ್ರಾಮನ್ನು ಕೋಟ್ಯಾಂತರ ಜನ ನೋಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದು TRPಗಾಗಿಯೇ ನೀವು ಅಂಥ ಪ್ರೋಗ್ರಾಮನ್ನು ಇಟ್ಟಿರೋದು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಹೀಗೆ ಕೋಟ್ಯಾಂತರ ಜನರಿಗೆ ಬುದ್ಧಿ ಹೇಳಿಸುವಂಥ, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆಚಾರ ವಿಚಾರಗಳನ್ನ ತಿಳಿಸುವಂಥ ವ್ಯಕ್ತಿಯ ಹಿನ್ನೆಲೆ ನಿಮಗೆ ಏನೂ ಗೊತ್ತಿರೋದಿಲ್ವಾ? ಅವರನ್ನು ನೀವು ಮುಂಚೆನೇ ಅಭ್ಯಾಸ ಮಾಡಿರಬೇಕಲ್ವಾ? ಅವನೆಂಥ ವ್ಯಕ್ತಿ ಅನ್ನೋದನ್ನು ನೀವು ತಿಳ್ಕೊಂಡು ಆಮೇಲೆ ತಂದು ಕೂರಿಸ್ಬೇಕಲ್ವಾ? ಇಡೀ ಸಮಾಜಕ್ಕೆ ಬುದ್ಧಿ ಹೇಳಿಸುವಂಥ ದೊಡ್ಡ ಸ್ಥಾನದಲ್ಲಿ ನೀವು ಎಂಥ ವ್ಯಕ್ತಿಗಳನ್ನು ತಂದು ಕೂರಿಸ್ತೀರಿ? ಅಲ್ಲಿ ಹೇಳುವಂಥ ಎಷ್ಟೋ ವಿಷಯಗಳನ್ನು ಪಾಲಿಸುವಂಥ ಕೋಟ್ಯಾಂತರ ಜನ ನಮ್ಮಲ್ಲಿ ಇದ್ದಾರೆ. ನೀವು ಸಮಾಜವನ್ನು ಯಾವ ಕಡೆ ತಗೊಂಡೋಗ್ತಾ ಇದ್ದೀರಿ? ನಿಮ್ಮ ಚಾನಲ್ಗಳಲ್ಲಿ ಬರುವಂಥ ಎಷ್ಟೋ ವಿಷಯಗಳನ್ನು ನಾವು ಯಾವಾಗಲೂ ನೋಡ್ತಾ ನಿಮ್ಮ ವಾದಗಳು, ವಿಶ್ಲೇಷಣೆಗಳು ಪ್ರತಿಯೊಂದನ್ನು ಮೆಚ್ತಾ, ಸಮಾಜದ ಬಗ್ಗೆ ನಿಮಗಿರುವಂಥ ಕಳಕಳಿಯ ಬಗ್ಗೆ ಮೆಚ್ತಾ ಬಂದಿರೋ ನಾವು ನಿಮ್ಮನ್ನು ನಂಬಬೇಕಾ? ಇನ್ಮುಂದೆ ನಿಮ್ಮ ಪ್ರೋಗ್ರಾಮ್ಗಳನ್ನು ನಾವು ನೋಡಬೇಕಾ? ಸಮಾಜಕ್ಕೆ ನೀವು ಉತ್ತರಿಸಲೇಬೇಕು. ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ.